ಇದೇನು ಸರ್ ಎದುರುಗಡೆ? ಸರ್ ಇದು ಒಂದು ಫೋಟೋ ಬೂತ್ ಥರ ಮಾಡಿದ್ದೀವಿ. ಸೊ ದಟ್ ಈಗ ಪೆಟ್ ಪೇರೆಂಟ್ಸ್ ಕೆಲವರು ಕೇಳ್ತಾರೆ ನಮ್ಮದು ಡಾಗ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತಂದ್ಬಿಟ್ಟು ಅಂತ. ಸೊ ಅಂಥವ್ರಿಗೆ ಡೆಡಿಕೇಟೆಡ್ ಆಗಿ ಮಾಡಿದ್ದೀವಿ. ಸೊ ಕಂಪ್ಲೀಟ್ ನಾವೇ ಮಾಡಿಸ್ಕೊಡ್ತೀವಿ. ರೈಟ್ ಫ್ರಮ್ ಪೆಟ್ ಫ್ರೆಂಡ್ಲಿ ಕೇಕ್ಸಿಂದ ಹಿಡಿದು ಡೆಕೋರೇಷನ್ ಪ್ರತಿಯೊಂದು ನಾವೇ ಮಾಡಿಸ್ಕೊಡ್ತೀವಿ. ಸೊ ದಟ್ ದೆ ಕ್ಯಾನ್ ಕಮ್ ಆ್ಯಂಡ್ ಸೆಲೆಬ್ರೇಟ್ ದ ಡಾಗ್ಸ್ ಬರ್ಡೇ ಅಂತ. ಸೊ ಇದು ಡೆಡಿಕೇಟೆಡ್ ಫಾರ್ ಬರ್ಡೇ. ಇದನ್ನು ಪಾ ಮಾರ್ಕೆ ಹಾಕ್ಬಿಟ್ಟಿದ್ದೀರಲ್ಲ? ಎಲ್ಲನೂ ಕಸ್ಟಮೈಸ್ಡನ್ನೇ ಇರಬೇಕು, ಡೆಡಿಕೇಟೆಡ್ ಆಗೇ ಇರಬೇಕು ರೆಸಾರ್ಟ್ಗೆ ಅಂತಂದಮೇಲೆ ಇದು ಹಂಗೆ ಇರಲಿ ಅಂತ ಅಂದ್ಬಿಟ್ಟು ಕಸ್ಟಮೈಸ್ಡ್ ಹೇಳಿ ಕೊಟ್ಟು ಮಾಡಿಸಿರೋದು ಇದನ್ನ. ಓಕೆ. ಸೊ ಇದು ಬಂದು ಒಂದು ಪೆಟ್ ಕಫೆ ಅಂತ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಸದ್ಯಕ್ಕೆ ಮೇಬಿ 1 or 2 months ಸ್ಟಾರ್ಟ್ ಮಾಡ್ತೀವಿ ಇದನ್ನ ಇಟ್ಕೊಂಡು. ಸೊ ದಟ್ ಪೆಟ್ ಪೇರೆಂಟ್ಸ್ ಯಾರು ಬರ್ತಾರೋ ಅವ್ರನ್ನ ಡಾಗ್ಸ್ನ ಕರ್ಕೊಂಡ್ಬಂದು ಸ್ವಿಮ್ಮಿಂಗಲ್ಲಿ ಎಂಟರ್ಟೈನ್ ಮಾಡ್ತಿರ್ಬೇಕಾದ್ರೆ ಅವ್ರು ಇಲ್ಲಿ ಕೂತ್ಕೊಂಡು ದೇ ಕ್ಯಾನ್ ಹ್ಯಾವ್ ಸಮ್ ಸ್ನ್ಯಾಕ್ಸು, ಕೂಲ್ ಡ್ರಿಂಕ್ಸ್ ಏನೋ ಅಷ್ಟೇ ಒಂದು ಕೆಫೆ ಥರ ಮಾಡೋಣ ಅಂತ ಇದನ್ನು ಮಾಡಿರೋದು. ಸೊ ಮೇ ಬಿ ಏನಾದರೂ 1 or 2 months ಇದು ಫಂಕ್ಷನಲ್ ಸ್ಟಾರ್ಟ್ ಆಗುತ್ತೆ. ಇದು ಎಷ್ಟು ಎಕರೆ ಇದೆ ಸರ್ ಇದು ಜಾಗ? ಇದು ಆಲ್ಮೋಸ್ಟ್ 1 acre ಲ್ಯಾಂಡ್ ಇದು. ಓಕೆ ಓಕೆ. ನೆಕ್ಸ್ಟ್ ಇನ್ನೇನಿದೆ ಸರ್ ಇಲ್ಲಿ? ಸರ್ ಇನ್ನೂ ಒಂದೊಂದು ಅಡಿಷ್ನಲ್ ಇದೆ ಅಲ್ಲಿ ಆ್ಯಕ್ಚುಲಿ. ಅಲ್ಲಿ ಒಂದು ನೀವು ನೋಡ್ಬೋದು ಒಂದು ಕೌ ಶೆಡ್ ಥರ ಮಾಡಿದ್ದೀವಿ. ಸೊ ಅಲ್ಲಿ ನೀವು ಕೇಳಿರ್ಬೋದು ಈ ಪುಂಗನೂರು ಕೌ ಅಂತ ಅಂದ್ಬಿಟ್ಟು ಮಿನೇಚರ್ ಕೌ ಅಂತ ಬರುತ್ತೆ. ಹಾರ್ಟ್ ಬೀಟ್ ಕೌ ಆ್ಯಕ್ಚುಲಿ ಅದು. ಸೊ ಅದನ್ನು ತೊಗೊಂಬಂದು ಇಲ್ಲಿ ಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೀವಿ. ಅದಕ್ಕೆ ಡೆಡಿಕೇಟೆಡ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಇದನ್ನ. ಸೊ ಮೇ ಬಿ ಒಂದು 15 days ನಾವೇ ಹೋಗಿ ತರ್ತೀವಿ. ಅದನ್ನ ಮಾತುಕತೆ ಆಗಿದೆ. ಯಾವುದು ಸರ್? ಯಾವ ಕೌ ಹೆಸರೇನು? ಪುಂಗನೂರು ಕೌ ಅಂತನಾ? ಸೊ ಅದರಲ್ಲೇ ಮಿನೇಚರ್ ಕೌ ಅಂತಲೂ ಬರುತ್ತೆ. ಸೊ ಪುಂಗನೂರಿಗಿಂತ ಇನ್ನೂ ಚಿಕ್ಕದು ಬರುತ್ತೆ. ಅದು ಮ್ಯಾಕ್ಸಿಮಮ್ ಬೆಳೆದೇ ಅದು ಒಂದು 1.5 feet to 2 feet ಮ್ಯಾಕ್ಸಿಮಮ್ ಅಷ್ಟೇ ಇರೋದು. ಅದು ಇಟ್ಕೊಂಡ್ಬಿಟ್ಟದು. ಸೊ ಅದಕ್ಕೆ ಡೆಡಿಕೇಟೆಡ್ ಆಗಿ ಒಂದು ಪುಂಗನೂರು ಕೌ ಶೆಡ್ ಮಾಡಿದ್ದೀವಿ. ಸೊ ವೆರಿ ಶಾರ್ಟ್ಲಿ ಅವರು ನಮ್ಮನ್ನ ಬಂದು ಜಾಯ್ನ್ ಆಗ್ತಾರೆ. ಸರ್ ಈ ಬಿಲ್ಡಿಂಗು ಎದುರುಗಡೆ ಇದು ಬಂದ್ಬಿಟ್ಟು ನಾವು ಆಫೀಸ್ ಅಂತ ಮಾಡ್ಕೊಂಡಿರೋದು. ಸೊ ಆಫೀಸ್ ಕಮ್ ಒಂದು ಸ್ಟೇ ಥರ ಇನ್ ಕೇಸ್ ನಮ್ಮ ಮನೆಯಲ್ಲೇ ಹತ್ರನೇ ಇರೋದು. 10-15 minutes ಡ್ರೈವ್ ಅಷ್ಟೇ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಸ್ಟೇ ಹಿಯರ್ ಅನ್ನೋ ಥರ ಇತ್ತು ಅಂತಂದರೆ ಉಳ್ಕೊಳ್ಳೋ ಪರಿಸ್ಥಿತಿ ಬಂದರೆ ನಾವು ಇರಬೇಕಾಗತ್ತೆ ಈ ಜಾಗದಲ್ಲಿ ಅಂತ ಒಂದು ಆಫೀಸ್ ಥರ ಮಾಡಿಕೊಂಡು ಒಂದು ರೂಮ್ ಅಟ್ಯಾಚ್ಡ್ ಬಾತ್ ಥರ ಮಾಡಿಕೊಂಡು ಸ್ಟೇ ಮಾಡೋಕ್ಕೆ ಮಾಡ್ಕೊಂಡಿದ್ದೀವಿ. ಸೊ ಈವನ್ ಎವ್ರಿಥಿಂಗ್ ಇಸ್ ಡೆಡಿಕೇಟೆಡ್ ಟು ಡಾಗ್ಸ್ ಥರನೇ. ಸೊ ಆಲ್ ದರ್ ಪ್ರಿಂಟ್ ಎಲ್ಲ ಹಾಕಿಸ್ಬಿಟ್ಟಿದ್ದೀರಾ? ಸೊ ಎಲ್ಲನೂ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಇಟ್ಸ್ ಕಂಪ್ಲೀಟ್ಲಿ ಕ್ಯೂರೇಟಿವ್ ಫಾರ್ ಡಾಗ್ಸ್ ಅಂತಲೇ ಹಂಗೆ ಇರಬೇಕು ಅಂತ. ಈಚ್ ಆ್ಯಂಡ್ ಎವ್ರಿ ಪ್ಲೇಸ್, ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಡೆಡಿಕೇಟೆಡ್ ಆಗೋದು ಫ್ರೆಂಡ್ಲಿ. ಅದಕ್ಕೆ ಏನು ಎನ್ವೈರನ್ಮೆಂಟ್ ಬೇಕೋ, ಅದಕ್ಕೆ ಏನು ನೀಡ್ಸ್ ಬೇಕೋ ಅದರ ಪ್ರಕಾರನೇ ಮಾಡಿರೋದು. ಸರ್ ಊಟ ಎಲ್ಲ ಹೇಗೆ ಮಾಡ್ತೀರಾ? ಸೊ ಊಟ ಇಲ್ಲಿ ನಾವೇ ಕುಕ್ ಮಾಡ್ತೀವಿ ಸರ್ ಇಲ್ಲಿ. ಸೊ ವೆಜಿಟೇಬಲ್ಸ್, ರೈಸು ಮತ್ತು ಚಿಕನ್ ಮತ್ತು ಎಗ್ ಇಷ್ಟು ಮಿಕ್ಸ್ ಮಾಡಿ ಪೆಟ್ಸ್ಗಳಿಗೆ ಫೀಡ್ ಮಾಡ್ತೀವಿ ನಾವು ಡೈಲಿ ಸರ್, ಬೆಳಗ್ಗೆ ಮತ್ತು ಸಾಯಂಕಾಲ. ಸೊ ಕೆಲವೊಬ್ಬರು ಪೆಟ್ಸು ಇಲ್ಲ ಡೆಡಿಕೇಟೆಡ್ ಆಗಿ ನಮಗೆ ಡೈಟ್ರಿ ಫುಡ್ ಬೇಕು, ನಮ್ಮ ಡಾಗ್ಸ್ಗೆ ಏನೋ ಕೆಲವೊಂದು ಕಂಡೀಷನ್ಸ್ ಇದೆ, ಡೈಟ್ರಿ ಫುಡ್ಗಳು ಕೊಡಬೇಕು ನೀವು ಅಂತಂದ್ರು ಅದಕ್ಕೂ ಅವ್ರೇನು ಕೊಟ್ಟಿರ್ತಾರೋ ಅವರು ಫೀಡ್ಬ್ಯಾಕ್ನ ಅಥವಾ ಏನು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿರ್ತಾರೋ ಅದನ್ನು. ಸರ್ ನಿಮಗೆ ನಾಯಿದೇ ಮಾಡಬೇಕು ಅಂದ್ಬಿಟ್ಟು ಹೇಗೆ ಬಂತು ಸರ್? ಏನಕ್ಕೆ ಇದನ್ನೇ ಮಾಡಬೇಕು ಅಂತ? ಅದೇ ನಾನು ಹೇಳ್ದಂಗೆ ಆಗಲೇ ಲಾಸ್ಟ್ ಇಯರ್ ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ನಾವು. ಸೊ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಮಾಡ್ಬೇಕಾದ್ರೆ ನನ್ನ ಮಗನ ಡಿಕ್ಸಿನ ಈಸ್ ಅ 9-year-old ಬಾಕ್ಸರು. ಅವನ್ನೆಲ್ಲರೂ ಬಿಡಬೇಕು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇಡೀ ಸೌತ್ ಬೆಂಗಳೂರು ನಾವು ರೌಂಡ್ ಹೊಡೆದ್ವಿ, ಎಲ್ಲಿ ಬಿಡಬೇಕು ಎಲ್ಲಿ ಬಿಡ್ಬೋದು ಅಂತ ಅಂದ್ಬಿಟ್ಟು ಅಂತ. ಎಲ್ಲೂ ನಮಗೆ ಒಂದು ಪೆಟ್ ಫ್ರೆಂಡ್ಲಿ ಅನ್ನೋ ಥರ ಸೇಫ್ ಅನ್ನೋ ಥರ ಎನ್ವೈರನ್ಮೆಂಟ್ ನಮ್ಗೆ ಕಾಣಿಸ್ಲಿಲ್ಲ. ಅವಾಗ ನಾವೇನೋ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ, ನಾವೇನೇನು ಕ್ಯಾನ್ಸಲೇ ಮಾಡ್ಬೇಕಾ ಇಂಟರ್ನ್ಯಾಷನಲ್ ಪ್ಲಾನ್ ಅನ್ನೋ ಥರನೇ ಇತ್ತು. ಬೈ ದೆನ್ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ನೇ ಒಬ್ಬರನ್ನ, ನನ್ನ ತಮ್ಮನೇ, ಸೊ ಅವನ್ನ ಕರ್ಕೊಂಬಂದ್ಬಿಟ್ಟು ನಮ್ಮ ಮನೇಲಿ ಬಿಟ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ಅವನ ಜೊತೆ ಇವನ್ನ ಬಿಟ್ಬಿಟ್ಟು ಹೋಗಿದ್ವಿ. ಆವಾಗ ಬಂದಿದ್ದು ಥಾಟ್ ಇದು. ಸೊ ಇಷ್ಟು ಹುಡುಕಿದ್ರು ಒಂದು ಸಿಗ್ತಾ ಇಲ್ವಲ್ಲ ಇಲ್ಲಿ, ನಾವೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಪೆಟ್ ಫ್ರೆಂಡ್ಲಿ ಆಗಿರಲಿ ಅಂತ ಅಂದ್ಬಿಟ್ಟು ಬೀಯಿಂಗ್ ಎ ಪೆಟ್ ಪೇರೆಂಟ್ ಇದೇ ಥರ ಇರಬೇಕು, ಫ್ರೆಂಡ್ಲಿ ಆಗಿರಬೇಕು ಅಟ್ಮಾಸ್ಫಿಯರ್, ನಾಯಿಗಳಿಗೆ ಪ್ಲೆಂಟಿ ಆಫ್ ಓಪನ್ ಸ್ಪೇಸಸ್ ಟು ರನ್ ಅರೌಂಡ್. ಸೊ ಆ ಥರ ಬಂದಿದ್ದು ಕಾನ್ಸೆಪ್ಟು ಅದು ಹಂಗೆ ಕ್ಲಿಕ್ ಆಗಿ ಸ್ಟಾರ್ಟ್ ಆಯಿತು ಸರ್. ಇದು ಸರ್ ಇಲ್ಲೇನು ಸರ್ ಇಲ್ಲಿ ಒಂದು ದೇವ್ರದ್ದು ಗುಡಿ ಮಾಡಿದ್ದೀವಿ ಸರ್. ಓಕೆ. ಒಂದು ದುರ್ಗಮ್ಮ ಅವ್ರನ್ನ ಇಟ್ಟು ಇಲ್ಲಿ ಜಾಗನ. ಸೊ ಒಂದು ಚಿಕ್ಕದಾಗಿ ಒಂದು ಟೆಂಪಲ್ ಮಾಡಿದ್ದೀವಿ. ಸೊ ಎದುರುಗಡೆ ಬಾವಿ ಬೇರೆ ಇದೆ. ಹಾಂ ಸರ್, ದೇವಿ ಕೊಳ ತುಂಬ ಹಳೆ ಬಾವಿಗಿದು. ಸೊ ನೀವು ಅನ್ಬೋದು ಏನಿದು ನೀರು ಗಲೀಜಾಗಿದೆಯಲ್ಲ, ಪಾಚಿ ಕಟ್ಟಿದೆಯಲ್ಲ, ಏನಿದು ಅಂತನ್ಬಿಟ್ಟು ಅಂತ. ಇದು ಬಂದ್ಬಿಟ್ಟು ಅಂತರ್ಗಂಗೆ ಅಂತ ಸರ್ ಇದು ಆ್ಯಕ್ಚುಲಿ. ಇದು ಏನು ಮಾಡತ್ತೆ ಅಂದರೆ ಬಾವಿ ನೀರನ್ನ ಕೆಡದೇ ಇರೋ ಥರ ನೋಡ್ಕೊಳ್ಳುತ್ತೆ. ಇದು ಬರೀ ಸರ್ಫೇಸಲ್ಲಿ ಮೇಲೆ ಮಾತ್ರ ಇರುತ್ತೆ,
ಒಳಗಡೆ ಏನು ಹೋಗಿರಲ್ಲ, ಇದು ಡೀಪ್ ರೂಟ್ ಹೋಗಿರಲ್ಲ, ಇದು ಬಾವಿ ಮೇಲ್ ಮಾತ್ರ ಇರುತ್ತೆ. ಸೊ ನೀವು ಒಳಗಡೆ ಒಂದು ಕಲ್ಲು ಹಾಕಿ ನೋಡ್ಬೋದು, ಕಲ್ಲು ಜಾಗ ಓಪನ್ ಆಗುತ್ತಲ್ಲ, ಆ ಜಾಗ ನೀರು ಫುಲ್ ಪ್ಯೂರ್ ಆಗಿದೆ. ಇದು ಮೇಲ್ಗಡೆ ಮಾತ್ರ ಬೆಳೆಯುತ್ತೆ ಅಂತರ್ಗಂಗೆ ಅಂತ. ಸೊ ಇದನ್ನ ಸುಮಾರು ವೆಟರ್ನರಿ ಯೂಸ್ಗೆಲ್ಲ ಯೂಸ್ ಮಾಡ್ತಾರೆ, ಕೆಲವೊಂದು ಹಸುಗಳಿಗೆ ಮೆಡಿಸಿನಲ್ ಯೂಸಾಗಿ ಯೂಸ್ ಮಾಡ್ತಾರೆ ಇದನ್ನ. ಅದಕ್ಕೆ ಏನಾದ್ರು ಡಿಸೆಂಟ್ರಿ ಥರ ಆಯಿತು ಅಂತಂದರೆ ಈ ಮೆಡಿಸಿನ್ನ ಕೊಡ್ತಾರೆ, ತುಂಬ ಕಾಸ್ಟ್ಲಿ ಪ್ಲಾಂಟ್ ಬೇರೆ. ಸೊ ಇದನ್ನು ನಾವು ಡೆಡಿಕೇಟೆಡಾಗಿ ಬಾವಿ ಕ್ಲೀನಾಗಿರಲಿ ಅಂತಲೇ ಇದನ್ನ ಬಿಟ್ಕೊಂಡಿದ್ದೀವಿ ಸರ್. ಇದನ್ನ ಕ್ಲೀನ್ ಮಾಡಿಸ್ತೇನೆ. ಓಕೆ ಸರ್, ಇವ್ರ ಬಗ್ಗೆ ಏನು ವಿಶೇಷತೆ ಸರ್? ಸರ್ ಇವಳು ಜಾನು ಅಂತ ಅಂದ್ಬಿಟ್ಟು, ಸೊ ಬೇಸಿಕಲಿ ಬ್ರೀಡ್ ಬಂದು ಹಸ್ಕಿ ಇದು. ಸೊ ಶಿ ಈಸ್ ಅನ್ ಇಂಪೋರ್ಟ್ ಡಾಕ್ಟರ್ ಆ್ಯಕ್ಚುಲಿ. ಅಪ್ಪ ಬಂದ್ಬಿಟ್ಟು ಚಾಂಪಿಯನ್, ಥೈಲ್ಯಾಂಡ್ ಇಂಪೋರ್ಟು. ಓಕೆ. ಸೊ ಇದು ಬೇಸಿಕಲಿ ಒಬ್ರು ಮನೇಲಿ ಇತ್ತು, ಅವ್ರು ನೋಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಐ ಡೋಂಟ್ ನೋ ಯಾರು ಬ್ರೀಡರ್ ತೊಗೊಂಡ್ರೋ ಇದನ್ನ ಗೊತ್ತಿಲ್ಲ. ಸೊ ತುಂಬ ಡಿಪ್ರೆಸ್ ಆಗೋಗಿತ್ತು ಅವ್ರು ಹೋಗಿ, ಆ್ಯಂಡ್ ಬಿಹೇವಿಯರ್ ಎಲ್ಲ ಫುಲ್ ಚೇಂಜ್ ಆಗಿ ಆ್ಯಂಗ್ಸೈಟಿ ಇಶ್ಯೂಸು, ಅಂದರೆ ಯಾರ ಕೈಗೂ ಸಿಗ್ತಿರಲಿಲ್ಲ, ಇದು ಮಾಡ್ತಿರಲಿಲ್ಲ, ಒಂಥರ ಒಂಟಿ ಇರೋಕ್ಕೆ ಒಂದು ಡಿಪ್ರೆಸ್ ಸ್ಟೇಟ್ ಥರ ಹೋಗಿತ್ತು. ಸೊ ಅದನ್ನು ನಾವು ನೋಡಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದನ್ನ ಈಗ ಜಾಗ ಕರ್ಕೊಂಡ್ಬಂದಿದ್ದೀವಿ. ನಾವು ಶಿ ಇಸ್ ಲೈಕ್ ವೆರಿ ವೆಲ್ ಬಿಹೇವ್ಡ್, ಆರಾಮಾಗಿದ್ದಾಳೆ, ಖುಷಿಯಾಗಿದ್ದಾಳೆ. ಸೊ ಒಂದು ಥಿಂಗ್ ಹೇಳ್ಬೋದು ಅಂತಂದರೆ ಈ ಜಾಗಕ್ಕೆ ಬಂದಾಗ ಫುಲ್ ಚೇಂಜ್ ಆಗಿದ್ದಾಳೆ. ಸೊ ಅವ್ರ ಬಿಹೇವಿಯರ್ ಎಸ್ ಚೇಂಜ್ ಆ್ಯಕ್ಚುಲಿ. ಶಿ ಇಸ್ ಬಿಕಮ್ ಸೋಬರ್, ಆ್ಯಂಡ್ ನೀವೇ ನೋಡ್ಬೋದು, ಇಸ್ ಲೈಕ್ ವೆರಿ ಕ್ಯೂಟ್ ಚೈಲ್ಡ್ ನಾವೀಗ. ಸೊ ಫುಲ್ ಆ್ಯಕ್ಟಿವ್ ಆಗಿದ್ದಾಳೆ ಇವಾಗ. ಓಕೆ ಸರ್, ಇದು ಎಷ್ಟು ಕೋಟಿ ಸರ್ ಡಾಗ್ ಇದು? ಸರ್ ಇದು ಕೋಟಿ ಲೆಕ್ಕದಲ್ಲ ಸರ್ ಇದು. ಇವನು ಆ್ಯಕ್ಚುಲಿ ಇದ್ರ ಫಾದರ್ ಇಂಪೋರ್ಟನೇ ಆ್ಯಕ್ಚುಲಿ. ಸೊ ಇಂಪೋರ್ಟೆಡ್ ಬ್ಲಡ್ ಲೈನೇ. ಇವನು ದಸರಾ ಡಾಗ್ ಶೋ ಅಲ್ಲಿ ಇವನು ಚಾಂಪಿಯನ್ ಗೆದ್ದಿದ್ದಾನೆ. ಇವನು ದಸರಾ ಡಾಗ್ ಶೋ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಾನೆ ಇವನಿಗೆ. ಸೊ ನಾವು ಇವನ್ನ ಕರ್ಕೊಂಡ್ಬಂದಾಗ 28 days ಮರಿ ಇವನು. ಓಕೆ. ಈಸ್ ಅರೌಂಡ್ ಈಗ 9.5 years ಈಗ. ಎಲ್ಲೋಗ್ತದೆ ಸರ್ ಇವಾಗ? ಸರ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಸರ್, ಬನ್ನಿ. ಸೊ ರೆಸಾರ್ಟ್ ಆಗಿದೆ ಇವನಿಂದ ಅಂತೀರ ಹಾಗಾದರೆ? ಸರಿ ಸರ್, ನೋಡಿ ತುಂಬ ಖುಷಿ ಆಯಿತು ಜಾಗ. ಸರ್ ಈಗ ನಿಮ್ಮನ್ನ ಬೇರೆಯವರೆಲ್ಲ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಏನು ಮಾಡ್ಬೇಕು ಸರ್? ಸರ್ ಇದು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀವಿ, ಸೊ ಅಲ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಶುನಿಕಾಸ್ ಕಿಂಗ್ಡಮ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಓಕೆ. ಅದು ಇಲ್ಲ ಅಂತಂದರೆ 7090999990 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತು ಅಂತಂದರೆ ನಾವು ರೀಚಬಲ್ ಇದ್ದೀವಿ ವಾಟ್ಸಪ್ಪಲ್ಲಿ. ಸರ್ ಇದು ಲೊಕೇಶನ್ ಎಲ್ಲಿರೋದು? ಇದು MKಪುರ ಅಂತ ಮೆಟ್ರೋ ಸ್ಟೇಷನಿಂದ ಒಂದು 2.5 kilometers ಆಗುತ್ತೆ. ಓಕೆ. ಅಂತಂದರೆ ಓಕೆ. ನೈಸ್ ರೋಡ್ ಕನೆಕ್ಟಿವಿಟಿ ಇದೆ. ಸೊ ನೀವು ನೈಸ್ ರೋಡಿಂದ ಬಂದರೆ ಸೋಂಪುರಲ್ಲಿ ಎಕ್ಸಿಟ್ ಮಾಡಿದ್ರೆ ನಮ್ಮ ನೈಸ್ ರೋಡ್ ಎಕ್ಸಿಟಿಂದ 10 kilometer ಇದೆ ಜಾಗ ಇದು. ಓಕೆ. ಸೊ ನೈಸ್ ರೋಡ್ ಕನೆಕ್ಟಿವಿಟಿನೂ ತುಂಬ ಬರ್ಬೋದು. ಖಂಡಿತ ಎಲ್ಲರೂ ಬನ್ನಿ. ರೆಫರೆನ್ಸ್ ಆಗಿರ್ತಂದ್ರೆ ನೀವು ರೆಕಮೆಂಡ್ ಮಾಡಿ, ನಾವು ಹೋಗ್ತೀವಿ ಲೈಕ್ ದಿ ಪ್ಲೇಸ್. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.